ನೋಡಿ ಸರ್, ಇದು ತಾರ್ ರೋಡಿಂದ 300-350 ಮೀಟ್ರ್ ಮಣ್ಣು ರಸ್ತೆ. ಇದು ದೊಡ್ಡದು ಒಂದು ಚೈನ್ ರಸ್ತೆ, 33 ಅಡಿ ರಸ್ತೆ. ಇದು ಮೆಟ್ಲಿಂಗ್ ರಸ್ತೆ ಆಗಿದೆ. ನಾಳೆ ದಿವಸದಲ್ಲಿ ತಾರ್ ರೋಡ್ ಆಗುತ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ, ದೊಡ್ಡದು ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ರೋಡ್ ಎಂಟ್ರೆನ್ಸು ಒಂದು 30 ಅಡಿ ಸಿಕ್ಕುತ್ತಷ್ಟೆ. ಒಳ್ಳೆ ವಾಸ್ತುಕ್ಕೋಸ್ಕರ ಕರೆಕ್ಟಾಗಿದೆ ಜಾಗ. ನೋಡಿ, 4 ಎಕರೆ ಸೂಪರಾಗಿದೆ. ರೆಡ್ ಸೈಲು, ತುಂಬ ರೆಡ್ ಹಣ್ಣು, ರೆಡ್ಡು. ಲೋಕಲ್ ಪಾರ್ಟಿ ಜನರಲ್ಲು, ಪಿತ್ರಾಜಿತ ಯಾರೂ ಪರ್ಚೇಸ್ ಮಾಡಿಲ್ಲ. ಲೀಗಲ್ ಡಾಕ್ಯುಮೆಂಟು. 4 ಎಕರೆ ಬಂದಿರುವಂಥ ಜಾಗ ನೋಡಿ. ಮಣ್ಣಂತೂ ಫುಲ್ಲು ಎಲ್ಲ ರೆಡ್ ಸೈಲು. ಜಾಗ ಸೂಪರ್ ಜಾಗ. ಒಂದು ದೊಡ್ಡದು ವಿಲೇಜ್ಗೆ ಅಟ್ಯಾಚು. ಇದು ಬೆಂಗಳೂರಿಂದ 118 ಕಿಲೋಮೀಟ್ರ್ ಆಗುತ್ತಾ ಲ್ಯಾಂಡ್ಗೆ. ಮೈಸೂರಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತಾ. ಇದು ಒಂದು ವಿಲೇಜು, ದೊಡ್ಡ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. 4 ಎಕರೆ ಜಾಗ ನೋಡಿ. ಫುಲ್ಲು ರೆಡ್ ಸಾಯಿಲು, ಸೂಪರಾಗಿದೆ. ಮಣ್ಣಂತೂ ಎಲ್ಲ ರೆಡ್ ಸಾಯಿಲು. ವಾಟರ್ ಬ್ಯಾಟರಿ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಪಾತ್ರೆಯಿಂದ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಇವರು ಹೇಡ್ ಲಾಕ್ಸ್ದ ಕುಂಟೆ 15,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ನೋಡಿ, ಮಣ್ಣಂತೂ ಫುಲ್ಲು ರೆಡ್ ಸಾಯಿಲು. ಜಾಗ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಆಗಿದೆ. ಪಕ್ಕದಲ್ಲಿ ಒಂದು ಕೆರೆ ಇದೆ. ಕೆರೆಯಲ್ಲಿ ಸದ್ಯಕ್ಕಂತೂ ನೀರಿಲ್ಲ. ಇದು ಮೆಟ್ಲಿಂಗ್ ರಸ್ತೆಗೆ ಒಂದು 30 ಅಡಿ ಎಂಟ್ರೆನ್ಸ್ ಸಿಕ್ಕುತ್ತೆ ಅಷ್ಟೇ. ದೊಡ್ಡದು ಒಂದು ವಿಲೇಜ್ ಇದೆ. ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಮಾತ್ರ ಸೂಪರಾಗಿದೆ. ಮಣ್ಣೆಲ್ಲ ಇದೇ ರೀತಿ ಮಣ್ಣು, ಫುಲ್ಲು ರೆಡ್ ಸಾಯಿಲು. ನಮ್ಮ ಮಳವಳ್ಳಿ ತಾಲೂಕಲ್ಲೇ ಇದು. ಮಳವಳ್ಳಿ ತಾಲೂಕು ಬರಲ್ಲ, ಬೆಂಗಳೂರಿಗೆ ನಿಯರ್ ಹತ್ರ ಆಗಿರೋಂಥ ಜಾಗ. ಈ ರೀತಿ ಜಾಗಗಳು ಎಲ್ಲೂ ಇಲ್ಲ, ಹುಡುಕಿದ್ರೂ ಸಿಕ್ಕಲ್ಲ. ತಾರ್ ರೋಡಿಂದ 300 ಮೀಟ್ರು ಮೆಟ್ಲಿಂಗ್ ರಸ್ತೆ. ಜಾಗ ನೋಡಿ, ಸೂಪರಾಗಿದೆ. ಮಣ್ಣಂತೂ ಫುಲ್ ಎಲ್ಲ ರೆಡ್ ಸಾಯಿಲು. ಇವರು ಕುಂಟೆ ಹೇಡ್ ಲಕ್ಷ 10,000 ಹೇಳ್ತಿದ್ದಾರೆ. ಡೈರೆಕ್ಟ್ ಪಾರ್ಟಿ, ಲೋಕಲ್ನವರು ಯಾರೂ ಪರ್ಚೇಸ್ ಮಾಡಿಲ್ಲ. ಅಗ್ರಿಮೆಂಟ್ ಹಾಕೊಳ್ಳೋದು ಮಾಡೋದು ಈ ರೀತಿ ಮಾಡ್ತಾರಲ್ಲ ಅಂಥವ್ರು ಏನೂ ಇಲ್ಲ. ಇಲ್ಲೇವರೇ ಹೊರಗಡೆ ಇದ್ದಾರೆ. ಡೈರೆಕ್ಟ್ ಆ ಪಾತಿ ಹತ್ರ ಕುಂಡಿಸ್ತೀವಿ, ಶೂಟಿಂಗ್ ಕೊಡಿಸ್ತೀವಿ. ಒಳ್ಳೆ ವಾಸ್ತುಕ್ಕೋಸ್ಕರನಿದೆ ಜಾಗ. ಜಾಗ ಮಾತ್ರ ಫುಲ್ಲು ರೆಡ್ ಸಾಯಿಲು. 2,15,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 4 ಎಕರೆ. ಮಳವಳ್ಳಿಯಿಂದ 18, ಮೈಸೂರಿಂದ 35. ಜಾಗ ಮಾತ್ರ ಸೂಪರಾಗಿದೆ. ಒಂದು ಬೋರ್ ಹಾಕ್ಸ್ಬಿಟ್ಟು ಪೆನ್ಸ್ ಹಾಕಿ ಮಾಡಿ ಕೂತ್ಕೊಂಡ್ರೆ ಇವತ್ತು 3 ಲಕ್ಷಕ್ಕೂ ಜಾಗ ಇಲ್ಲ ಇದು.